ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ನಾ ಇವತ್ತು ನಿಮಗೆಲ್ಲರಿಗೂ ಎಗ್ ಬಿರಿಯಾನಿ ಮಾಡೋದು ಹೆಂಗಂತ ಹೇಳತ್ತೀನಿ. ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿದು. ನಾ ಫಸ್ಟಿಗೆ ಒಂದು ಕಡಾವಂಗಿ ಕಾಯಕ್ಕೆ ಇಟ್ಕೊಂಡನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಈಗ ಆಲ್ರೆಡಿ 4 ಎಗ್ ಕುದಿಸ್ಕೊಂಡು ಇಟ್ಕೊಂಡನಿ. ಆ ಎಗ್ಗನ್ನು ಫ್ರೈ ಮಾಡೋಕೆ ಹಾಕತ್ತೀನಿ. ಈಗ ಫಸ್ಟ್ಗೆ ಎಗ್ ಫ್ರೈ ಮಾಡಿ ತಗೊಂಡು ಇಟ್ಕೊಳ್ಳೋಣಂತ. ಎಗ್ಗಿನ ಮೇಲೆ ಒಂದು ಸ್ವಲ್ಪನೂ ನೀರು ಇರ್ಲಾರ್ದಂಗೆ ನೋಡ್ಕೊರಿ. ಯಾಕಂದ್ರೆ ಸ್ವಲ್ಪ ನೀರಿದ್ದು ನೀವು ಹಂಗೆ ಎಣ್ಣೆ ಒಳಗೆ ಹಾಕಿರೋನ ಸಿಡಿತಾವ. ಹಾಗಾಗಿ ನೀರು ಇರ್ಲಾರ್ದಂಗೆ ನೋಡ್ಕೊಂಡು ಫ್ರೈ ಮಾಡ್ಕೊರಿ. ಸ್ವಲ್ಪ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊರಿ. ಎಲ್ಲ ಕಡೆ ಸ್ವಲ್ಪ ಹೊಳಿಸ್ಕೊಂಡ ನೀಟಾಗಿ ಎಲ್ಲ ಕಡೆನೂ ಒಂದೇ ಕಲರ್ ಆಗುವಂಗೆ ಫ್ರೈ ಮಾಡ್ಕೊರಿ. ಇವು ನೋಡಿರಿ ಬ್ರೌನ್ ಆಗತ್ತವೀಗ. ಈಗ ನಾ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ, ಆಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳತ್ತೀನಿ. ಸ್ಟಾರ್ಟಿಂಗ್ ಹಾಕೋಬೇಡ್ರಿ, ಯಾಕಂದ್ರೆ ಹೊತ್ತೈತಿ. ಇವೇನು ಪೂರ ಫ್ರೈ ಆಗ್ಯಾವು ಅನ್ಸಾಕತ್ತಿದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಮತ್ತು ಹೊಳೆ ಕಲರ್ ಚಂದ ಬರ್ತಾವೆ, ಟೇಸ್ಟು ಚಲೋ ಬರ್ತಾವೆ. ಎಗ್ ಸಪ್ಪಗೆ ಅನಿಸೋದಿಲ್ಲ. ಹಾಗಾಗಿ ಇವನ್ನ ಮೂರು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ನಾ ಈಗ. ಇದನ್ನು ಹಾಕ್ಕೊಂಡು ಭಾಳ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಹೊತ್ತು ಆದ್ಮೇಲೆ ತೆಗೆದು ಬಿಡ್ಬೇಕು ಇದನ್ನ. ನೋಡಿರಿ ಕಲರು ಚಂದ ಬಂದವು, ಬ್ರೌನು ಆಗ್ಯಾವು, ಟೇಸ್ಟು ಆಗಿರ್ತಾವೆ. ಈಗ ಇಷ್ಟ ಆದ್ರೆ ಸಾಕು. ಈಗ ನಾವು ಇವು ಫ್ರೈ ಆಗಿದ್ದು ಎಗ್ ಒಂದು ಕಡೆ ಸಪ್ರೇಟ್ ತೆಗೆದು ಇಟ್ಕೊಳತ್ತೀನಿ. ಇವು ಆಮೇಲೆ ಹಾಕ್ಕೊಳ್ಳೋದವ. ಈಗ ಕಡಾವಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಒಗ್ಗರಣೆಗೆ ನಾ ಉಳ್ಳಾಗಡ್ಡಿ ಟೊಮೆಟೊ ಇದ್ರೊಳಗೆ ಫ್ರೈ ಮಾಡ್ಕೊತೀನಿ. ಹಾಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಜೀರಿಗೆ ಎಲ್ಲ ಹಾಕ್ಕೊಳತ್ತೀನಿ. ಒಂದೆರಡು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ಮೊದಲನ. ಅವನ್ನ ಹಾಕೊಳ್ಳೋಣಂತೆ. ಈಗ ಉದ್ದುದ್ದು ಕಟ್ ಮಾಡಿ ಇಟ್ಕೊರಿ. ಇವೀಗ ಕೆಂಪಾಗುವಂಗೆ ಫ್ರೈ ಮಾಡ್ಕೊಳ್ಳೋಣಂತೆ. ಈಗ ಇದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಉದ್ದುದ್ದು ಸಿಳಿದ ಹಸಿಮೆಣ್ಸಿನ್ಕಾಯಿ ಹಾಕೋರಿ. 2 ಹಾಕೋರಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ನಾ 2 ಹಾಕಿದೆ. ಈಗ ಇದ್ರ ಜೊತೆ ಇವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ನೋಡಿರಿ ಇಷ್ಟು ಮೆತ್ತಗಾಗಿರಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಹಂಗೆ ಫ್ರೈ ಆಗಿರಬೇಕು. ಈಗ ಸಣ್ಣಂಗೆ ಕಟ್ ಮಾಡಿ ಇಟ್ಟಿದ್ದು 1.5 ಟೊಮೆಟೊ ಹಾಕೋತೇನಂತ ನಾ ಇದಕ್ಕೆ. 2.5 ಹಿಂಗೆ ಹಾಕೊಂಡ್ರಿಂದ ಭಾಳ ಹುಳಿ ಆಗ್ತೈತಿ. ಸೊ ಅದಕ್ಕೆ ನಾ 1/2 ಹಾಕ್ಕೊಳತ್ತೀನಿ. ಇದನ್ನು ಇದ್ರ ಜೊತೆ ಎಲ್ಲ ಫ್ರೈ ಮಾಡ್ಕೊಂಬಿಟ್ರಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಯಾಕಂತಂದ್ರೆ ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಲಘು ಟೊಮೆಟೊ ಬೇಯ್ತಾವ. ಸೊ ಹಾಗಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ಅದನ್ನ. ಆಮೇಲೆ ಒಗ್ಗರಣೆನೂ ಚಲೋ ರುಚಿಯಾಗಿರ್ತೈತಿ, ಸಪ್ಪಗೆ ಅನಿಸೋದಿಲ್ಲ. ಈಗ ಇದಕ್ಕೆ ನಾ ಬಾಸುಮತಿ ಅಕ್ಕಿನ ನೆನೆಸಿಟ್ಟಿದ್ದು ಬಾಸುಮತಿ ಅಕ್ಕಿನ ಇದನ್ನ ಕುದಿಯಕ್ಕೆ ಹಾಕತ್ತೇನೆ. ಈಗ ಅದ್ರೊಳಗೆ ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ಚಕ್ರ ಮೊಗ್ಗು ಇವನ್ನ ಹಾಕ್ಕೊಳತ್ತೀನಿ. 1 ದಾಲ್ಚಿನ್ನಿ, 1 ಪಲಾವ್ ಎಲೆ, 3 ಲವಂಗ, 1 ಏಲಕ್ಕಿ ಹಾಕೇನಿ, 1/2 ಚಕ್ರ ಮೊಗ್ಗು ಹಾಕೇನಿ. ಇದು ಹಾಕೋದ್ರಿಂದ ಟೇಸ್ಟ್ ಚಲೋ ಆಕೈತಿ, ಸ್ಮೆಲ್ ಚಲೋ ಬರ್ತೈತಿ. ಸೊ ಅದನ್ನು ಹಾಕಿ ನಾ ಈಗ ಕುದಿಯಕ್ಕೆ ಇಡತ್ತೇನೆ. ಅದಕ್ಕೆ ಸ್ವಲ್ಪ 1/2 ನಿಂಬೆಹಣ್ಣು ಹಿಂಡ್ಕೊರಿ. ಇದನ್ನ ಈಗ ಕುದಿಯಕ್ಕೆ ಇಡೋಣಂತ. 1 ತಾಸಿನ ಜಾಸ್ತಿ ನೆನೆಸ್ಕೊಂಡ್ರು ನಡಿತೈತೆ ಅಕ್ಕಿ. ಈಗ ಒಗ್ಗರಣೆ ನೋಡ್ರಿ ಎಲ್ಲ ಇದು ಟೊಮೆಟೊನೂ ಕರೆಕ್ಟ್ ಬೆಂದೈತಿ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣಂತ. ಟೇಸ್ಟ್ ನೋಡಿ ಹಾಕೋರಿ. ಫಸ್ಟಿಗೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬೇಕಲ್ಲ ಅಷ್ಟೇ ಸ್ವಲ್ಪ ನೋಡಿ ಹಾಕೋರಿ. ನಾನು ಸಣ್ಣ ಸ್ಪೂನ್ಲೇ 1-2 ಸ್ಪೂನ್ ಹಾಕ್ಕೊಳತ್ತೀನಿ. ಮತ್ತೊಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡೀನಿ. ಸಣ್ಣ ಸ್ಪೂನ್ಲೇ 1 ಸ್ಪೂನ್ ಧನಿಯಾ ಪುಡಿ. ಇದನ್ನು ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಸ್ವಲ್ಪ ನಾ ಶಾಹಿ ಬಿರಿಯಾನಿ ಮಸಾಲ ಹಾಕ್ಕೊಳತ್ತೀನಿ. ಸಣ್ಣ ಸ್ಪೂನ್ಲೇ 2 ಸ್ಪೂನ್ ಶಾಹಿ ಬಿರಿಯಾನಿ ಮಸಾಲ ಹಾಕೋರಿ. ಬಿರಿಯಾನಿ ಮಸಾಲ ಅಂತಂದ್ರೆ ಶಾಹಿ ಬಿರಿಯಾನಿ ಮಸಾಲ ತೊಗೋರಿ. ಅದು ಚಲೋ ಟೇಸ್ಟ್ ಇರ್ತೈತಿ. ನಾ ಭಾಳ ವರ್ಷದಿಂದ ಯೂಸ್ ಮಾಡತ್ತೇನೆ. ನನಗೆ ಪರ್ಸ್ನಲಿ ಅದು ಭಾಳ ಇಷ್ಟ.
ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಜಜ್ಕೊಂಡು ಇಟ್ಕೊಂಡನಿ, ಅದನ್ನು ಹಾಕ್ಕೊಳ್ಳೋಣ ಅಂತ ಇದ್ರೊಳಗೆ. ಈಗ ಉಳ್ಳಾಗಡ್ಡಿ ಜೊತೆ ಸ್ಟಾರ್ಟಿಂಗ ಹಾಕೋಬೇಡ್ರಿ, ಯಾಕಂದ್ರೆ ಅದು ಭಾಳ ಬೆಂದು ಭಾಳ ಹತ್ಕೊಂಡಂಗೆ ಆಗ್ತೈತಿ. ಎಲ್ಲ ನೀವು ಟೊಮೆಟೊ, ಉಳ್ಳಾಗಡ್ಡಿ, ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕತ್ತೀನಿ. ಒಗ್ಗರಣೆಗೂ ಹಾಕೋರಿ ಇದನ್ನ ಕೊತ್ತಂಬರಿ, ಆಮೇಲೆ ಮತ್ತು ರೈಸ್ ಮ್ಯಾಲೂ ಹಾಕೊಳಕ್ಕೆ ಬರ್ತೈತಿ. ಈಗ ಸ್ವಲ್ಪ ಮೊಸರು ಹಾಕೊಳ್ಳೋಣ ಅಂತ. ಒಂದು ಅರ್ಧ ಬಟ್ಲು ಮೊಸರು ಬೇಕು ಇದಕ್ಕೆ. ಅದನ್ನ ಮೊದಲು ಒಂದು ಸ್ವಲ್ಪ ಕಲಸಿ, ಸ್ವಲ್ಪ ಸಾಲ್ಟ್ ಹಾಕೊಂಡು ಮೊಸರು ಮೊದಲು ಕಲಸಿ ಇಟ್ಕೊರಿ ಹೊರಗೆ, ಚೆಂದಂಗೆ ಒಡೆದು ಇಟ್ಕೊರಿ ಅದನ್ನು ಒಂದೇ ಲೆವೆಲಿಗೆ ಸ್ಮೂತ್ ಆಗುವಂಗೆ. ಅದನ್ನು ಈಗ ಹಾಕಿ, ಈಗ ಇದನ್ನ ಮೊಸರು ಹಾಕಿ ಕಲಸುವಾಗ ಗ್ಯಾಸ್ ಆಫ್ ಇಡ್ರಿ. ಈಗ ಮತ್ತೆ ಟೇಸ್ಟ್ ನೋಡ್ಕೊಂಡು ನಿಮಗೆ ಉಪ್ಪು ಖಾರ ಏನಾರು ಕಡಿಮೆ ಆಗಿತ್ತಂದ್ರೆ ಈಗ ನೋಡಿ ಹಾಕೋರಿ. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅನಿಸಿತ್ತು, ಸೊ ಹಾಗಾಗಿ ನಾನು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನೀವು ಉಪ್ಪು ಸಪ್ರೇಟ್ ಆಗಬೇಕು ಇದ್ರೊಳಗಿಂದ, ಸೊ ಆವಾಗ ಇದು ಕರೆಕ್ಟಾಗಿ ಫ್ರೈ ಆಗೈತಿ ಅಂದಂಗೆ. ನಾನು ಇನ್ನೊಂದು ಸ್ವಲ್ಪ ಖಾರನೂ ಹಾಕ್ಕೊಳತ್ತೀನಿ. ಸ್ವಲ್ಪ ಖಾರನೂ ಕಡಿಮೆ ಆಗಿತ್ತು, ಟೇಸ್ಟ್ ನೋಡಿ ನೋಡಿ ಹಾಕೋರಿ. ಸ್ಟಾರ್ಟಿಂಗ್ ಒಂದೇ ಸಲಕ್ಕೆ ಕರೆಕ್ಟ್ ಅನಿಸೋದಿಲ್ಲ, ಸೊ ಕಡಿಮೆ ಆಗಿತ್ತನ ಮತ್ತು ನೀವು ಎಕ್ಸ್ಟ್ರಾ ಹಾಕೋರಿ. ಈಗ ಇದನ್ನು ಅದ್ರ ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಡೋಣಂತ. ಇದು ಮಸಾಲ ಚೆಂದಂಗೆ ಫ್ರೈ ಆಗ್ಬೇಕು. ಅಲ್ಲಿವರೆಗೂ ರೈಸ್ ಇಟ್ಟಿವಲ್ಲ ಅದೇನಾಯ್ತು ನೋಡೋಣ ಬರ್ರಿ. ಇದು ನೋಡಿರಿ, ರೈಸ ಕುದಿಯಾಕತ್ತೈತಿ. ಬಳೋದು ಕುದಿಸ್ಬಾರ್ದು, ಒಂದು 90% ಅಷ್ಟೇ ಕುದ್ದಿರ್ಬೇಕು ರೈಸ, ಫುಲ್ ಕುದ್ದಿರಬಾರ್ದು. ಹಂಗಾಗಿತ್ತಂದ್ರೆ ಬಂದ್ ಮಾಡಿಬಿಡ್ರಿ. ಇಲ್ಲಿ ನೋಡ್ರಿ, ಈಗ ಎಣ್ಣೆ ಸಪ್ರೇಟ್ ಆಗೈತಿ ಇದರಿಂದ, ಸೊ ಇದು ಕರೆಕ್ಟಾಗಿ ಫ್ರೈ ಆಗೈತಿ ಅಂದಂಗೆ. ಕರೆಕ್ಟಾಗಿ ಫ್ರೈ ಆದ್ರೆ ಚಲೋ ಟೇಸ್ಟ್ ಬರ್ತೈತಿ. ಸ್ವಲ್ಪ ಹಂಗೆ ಹಸಿ ಬಿಸಿ ಇತ್ತಂದ್ರೆ ಚಲೋ ಟೇಸ್ಟ್ ಬರೋದಿಲ್ಲ, ಅದಕ್ಕೆ ಚೆಂದಂಗೆ ಫ್ರೈ ಮಾಡ್ಕೊರಿ ಇದನ್ನು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಅಂತ. ಒಂದು ಸ್ವಲ್ಪ ಹಾಕೋರಿ, ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸಣ್ಣ ಬಟ್ಲೆ 1 ಬಟ್ಲ ನೀರು ಹಾಕೋರಿ. ನೀರು ಹಾಕೊಂಡು ಇದನ್ನು ಸ್ವಲ್ಪ ಚೆಂದಂಗೆ ಕಲಿಸ್ಕೊರಿ. ಇದು ಕುದಿಲಿ ಅಂತ. ಅಲ್ಲಿವರೆಗೂ ನಾವು ಒಂದು ಎಗ್ ಫ್ರೈ ಮಾಡ್ಕೊಳತ್ತೀನಿ. ಎಗ್ ಫ್ರೈ ಎದಕ್ಕೆ ಅಂತಂದ್ರೆ ಅದು ಬಿರಿಯಾನಿ ಮೇಲೆ ಹಾಕಕ್ಕೆ, ಅದು ಹಾಕಿದ್ರೆ ಸ್ವಲ್ಪ ಚಲೋ ಟೇಸ್ಟ್ ಬರ್ತೈತಿ. ಸೊ ಹಾಗಾಗಿ ಒಂದು ಎಗ್ ಇದ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಎಗ್ ಹಾಕೊಂಡು ಇದ್ರೊಳಗೆ ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಸಾಲ್ಟ್ ಹಾಕೋಣಂತ, ಇದಕ್ಕೆ ಒಂದು ಚಿಟಿಕೆ ಸಾಲ್ಟ್ ಹಾಕೋರಿ. ಇದು ಎದಕ್ಕಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ. ನಿಮ್ಗೆ ಅನಿಸ್ತೈತಿ, ನೀವು ಇದು ಮನ್ಯಾಗ ಈ ಟೈಪ್ ಮಾಡ್ಕೊಂಡು ತಿಂದ್ರಂದ್ರೆ ನಿಮ್ಗೆ ಗೊತ್ತಾಕೈತಿ. ಇದು ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ. ಸೊ ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊರಿ. ನೀವು ಬೇಕಂದ್ರೆ 2 ಹಾಕೋಬೋದು, ನಂಗೆ 1 ಸಾಕು ಅನಿಸ್ತೈತಿ. ಸೊ ಅದಕ್ಕೆ ನಾನು 1 ಹಾಕೊಂಡೆ. ನೋಡ್ರಿ, ಇದು ಫ್ರೈ ಆಗೈತಿ. ಭಾಳ ಅತಿ ಕೆಂಪು ಆಗೋದು ಬೇಡ. ಈಗ ಇಲ್ಲಿ ಮಸಾಲೆ ರೆಡಿ ಇತ್ತಲ್ಲ, ಅದ್ರೊಳಗೆ ನಾವು ಕುದಿಸಿ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ ಹಾಕೇನಂತ. ಈಗ ಬಾಸುಮತಿ ರೈಸ್ ರೆಡಿ ಆಗೈತಿ. ಒಂದು 90% ಅಷ್ಟೇ ಕುದ್ದಿರ್ಬೇಕಂತ ಹೇಳಿದೆ. ರೈಸ್ ಒಳಗಿನ ನೀರೆಲ್ಲ ಬಸ್ಕೊಂಡು ಬರೀ ರೈಸ್ ಅಷ್ಟೇ ಹಾಕೋರಿ. ರಿಮೈನಿಂಗ್ 10% ಏನೈತಲ್ಲ ರೈಸು, ಅದೀಗೇನು ನಾವು ಈ ಮಸಾಲೆ ಒಳಗೆ ಸೇರಿ ಬೆಂದು ಟೇಸ್ಟ್ ಚಲೋ ಬರ್ತೈತಿ. ಸೊ ಹಾಗಾಗಿ ಪೂರ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಪೂರ ಕುದಿಸ್ಕೊಂಡ್ರೆ ಕಿಚಡಿ ಗತೆ ಆಗ್ತೈತಿ. ಅದಕ್ಕೆ 90% ಅಷ್ಟೇ ಕುದಿಸ್ಕೊರಿ. ಈಗ ಇದ್ರ ಮೇಲೆ ನಾ ಎಗ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕತ್ತೀನಿ. ಇದನ್ನು ಅಷ್ಟೇ ಎಲ್ಲ ಕಡೆ ಬರುವಂಗೆ ನೀಟಾಗಿ ಹಾಕೋರಿ. ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕೋರಿ. ನಾನಂತೂ ತುಪ್ಪ ಹಾಕಿರ್ತೀನಿ, ಕೊತ್ತಂಬರಿ ತುಪ್ಪ. ಈಗ ಇದನ್ನು ಮ್ಯಾಲೆ ಮುಚ್ಚೋಣಂತ. ಮ್ಯಾಲೆ ಮುಚ್ಚಿ ಒಂದು ವಜ್ಜಿ ಇದ್ದದ್ದು ಏನಾರು ಇಟ್ಟು ಬಿಡ್ರಿ. ಯಾಕಂದ್ರೆ ನಾವು ಇದನ್ನ ಬರೀ ಜಾಸ್ತಿ ಇದ್ರೊಳಗೆ ನೀರೊಳಗೆ ಕುದಿಸಂಗಿಲ್ಲ, ಬೇಯಿಸ್ತೀವಿ ಅಷ್ಟೇ. ಸೊ ಹಾಗಾಗಿ ಅದೇನು 10% ಉಳಿದಿರ್ತೈತಲ್ಲ ಅದು ಅದ್ರೊಳಗೆ ಹಬೆ ಒಳಗೆ ಬೇಯಬೇಕು. ಸೊ ಹಾಗಾಗಿ ಈಗ ಆಲ್ರೆಡಿ ಒಂದು 10 ನಿಮಿಷ ಸಣ್ಣ ಉರಿ ಇಟ್ಟು ಬೇಯಿಸಿನ ಅದನ್ನು. ಈಗ ಗ್ಯಾಸ್ ಆಫ್ ಮಾಡಿ ನೋಡತ್ತೀನಿ. ಸೈಡಿಂದ ಚೆಕ್ ಮಾಡಿರಿ, ನೀರೆಲ್ಲ ಹೋಗಿ ಇದಾಗಿತ್ತು ಅಂತಂದ್ರೆ, ನೀರೆಲ್ಲ ಆರಿತ್ತು ಅಂತಂದ್ರೆ ಕರೆಕ್ಟಾಗಿ ಆಗೈತಿ ಅಂತಂದಂಗೆ. ನಾ ಸೈಡಿಂದ ನೋಡ್ರಿ, ಅನ್ನನೂ ನೋಡ್ರಿ, ಉದ್ರ ಮತ್ತು ಹೆಚ್ಚಿಗೆ ನೋಡಿದ್ರೆ ಮೆತ್ತಗನೇ ಇರ್ತೈತಿ, ಎಲ್ಲೂ ಒಂಚೂರು ಹಸಿ ಬಿಸಿ ಇರೋದಿಲ್ಲ. ಈಗ ನೋಡ್ರಿ, ನಾ ಕೆಳಗಡೆಯಿಂದ ಇದು ಮಾಡತ್ತೀನಿ. ಕಲರ ಸ್ಮೆಲ್ಲ ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿ ಗತನೇ ಇರ್ತೈತಿ, ನಿಮಗೆ ಅನ್ಸಾತಿರ್ಬೇಕೀಗ. ಮತ್ತು ಬಾಸುಮತಿ ಅಕ್ಕಿ ಹಾಕೋದ್ರಿಂದ ಉದ್ರ ಎಳಿನೂ ಉದ್ದುದ್ದ ಚಲೋನೂ ಅನಿಸ್ತೈತಿ ಟೇಸ್ಟ್. ರೈಸ್ ರೆಡಿ ಆಗೋದ್ರೊಳಗೆ ನಾ ರಾಯ್ತ ರೆಡಿ ಮಾಡ್ಕೊಂಡಿದ್ದೆ.
ಬಿಸಿ ಬಿಸಿ ಎಗ್ ಬಿರಿಯಾನಿ ರೈತ ಜೊತೆ ತಿನ್ನಕ್ಕೆ ರೆಡಿ ಐತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ.